ಶ್ರೀನಿವಾಸಪುರ ತಾಲೂಕಿನ ಮುತ್ತಕಪಲ್ಲಿ ಗ್ರಾಮದಲ್ಲಿ ಸೈಟ್ ಮಾಲೀಕರು ಹಾಗೂ ಬಾಡಿಗೆದಾರರ ನಡುವಿನ ವಿವಾದ ತೀವ್ರ ಸ್ವರೂಪ ಪಡೆದಿದೆ. ಸಂತ್ರಸ್ತ ಕುಟುಂಬವು ತಮ್ಮ ದೂರಿಗೆ ಪೊಲೀಸರು ಸಮರ್ಪಕವಾಗಿ ಸ್ಪಂದಿಸುತ್ತಿಲ್ಲ ಎಂದು ಆರೋಪಿಸಿದ್ದಾರೆ. ಮನೋಜ್ ಕುಮಾರ್ ರವರ ಹೇಳಿಕೆಯ ಪ್ರಕಾರ 3 ವರ್ಷಗಳ ಹಿಂದೆ ಅಮೀರ್ ಜಾನ್ ರವರಿಂದ ಸೈಟ್ ಖರೀದಿಸಲಾಗಿತ್ತು. ಸೈಟ್ ಖರೀದಿಸುವ ಮುನ್ನವೇ ಅಲ್ಲಿದ್ದ ಕೊಠಡಿಯನ್ನ ಗ್ಯಾಸ್ ಕಚೇರಿಗೆ ಬಾಡಿಗೆಗೆ ನೀಡಲಾಗಿದ್ದು, ಸೈಟ್ ತಮ್ಮ ಹೆಸರಿಗೆ ಬಂದ ನಂತರ ಕಳೆದ 3 ವರ್ಷಗಳಿಂದ ಬಾಡಿಗೆ ಹಣವನ್ನ ತಾವೇ ಪಡೆಯುತ್ತಿದ್ದರು. ಮನೆ ನಿರ್ಮಾಣದ ಉದ್ದೇಶದಿಂದ ಕಳೆದ 2 ವರ್ಷಗಳಿಂದ ಬಾಡಿಗೆದಾರರಿಗೆ ರೂಮ್ ಖಾಲಿ ಮಾಡುವಂತೆ ಮನವಿ ಮಾಡಿದರೂ ಯಾವುದೇ ಸ್ಪಂದನೆ ಸಿಕ್ಕಿಲ್ಲ ಎಂದು ಅವರು ಆರೋಪಿಸಿದ್ದಾರೆ. ಇದೇ ವೇಳೆ ತಮ್ಮ ವಿರುದ್ಧ ಸುಳ್ಳು ಆರೋಪ ದಾಖಲಿಸಲಾಗಿದೆ ಎಂದು ಹೇಳಿರುವ ಅವರು, ತಾವು ಸಹ ಸುಮಾರು 10 ದಿನಗಳ ಹಿಂದೆ ಪೊಲೀಸ್ ಠಾಣೆಗೆ ದೂರು ನೀಡಿದ್ದರೂ ಇದುವರೆಗೆ ಯಾವುದೇ ಕ್ರಮ ಕೈಗೊಂಡಿಲ್ಲ ಎಂದು ಅಸಮಾಧಾನ ವ್ಯಕ್ತಪಡಿಸಿದ್ದಾರೆ. ಸೈಟ್ಗೆ ಸಂಬಂಧಿಸಿದ ಕ್ರಯಪತ್ರ, ಈ ಸ್ವತ್ತು ಸೇರಿದಂತೆ ಎಲ್ಲಾ ದಾಖಲೆಗಳು ತಮ್ಮ ಬಳಿ ಇದ್ದು, ಪ್ರಕರಣವನ್ನ ನಿಷ್ಪಕ್ಷಪಾತವಾಗಿ ತನಿಖೆ ನಡೆಸಿ ಕಾನೂನು ಪ್ರಕಾರ ನ್ಯಾಯ ಒದಗಿಸಬೇಕು ಎಂದು ಸಂತ್ರಸ್ತ ಕುಟುಂಬ ಆಗ್ರಹಿಸಿದೆ. ಶ್ರೀನಿವಾಸಪುರ ತಾಲೂಕು ಮುತ್ತಕಪಲ್ಲಿ ಗ್ರಾಮ. ಇಲ್ಲಿ ಅಮೀರ್ ಜಾನ್ ಅವರ ಹತ್ರ ನಾವು ಸೈಡನ್ನು ಕೊಂಡ್ಕೊಂಡಿರೋದು. ಆ ಸೈಡು ಯಾವುದಕ್ಕೆ ಮುಂಚೆ ಇವರು ಅವ್ರಿಗೆ ಬಾಡಿಗೆ ಕೊಟ್ಟಿದ್ರು. ಆ ಬಾಡಿಗೆ ಕೊಟ್ಟಾದ್ಮೇಲೆ ನಾವು ಸೈಡನ್ನ ಕೊಂಡ್ಕೊಂಡಿದ್ವಿ. ಕೊಂಡ್ಕೊಂಡಾದ್ಮೇಲೆ ನಮ್ಮ ಹೆಸರಿಗೆ ಬಾಡಿಗೆ ಎಲ್ಲ ನಮ್ಮ ಹೆಸರಿಗೆ ಕೊಡ್ತಾಯಿದ್ರು. ಕೊಟ್ಟಿದ್ದಾದಮೇಲೆ ಕೂಡ 2.5 ವರ್ಷ 3 ವರ್ಷ ಆಗೈತೆ ನಾವು ತಗೊಂಡು. ಕೊಟ್ಟು ಬಾಡಿಗೆ ಎಲ್ಲ ನಮಗೆ ಕೊಡ್ತಾಯಿದ್ರು. ಬಾಡಿಗೆ ಕೊಟ್ಟಾದಮೇಲೆ ಇವಾಗ ನಾವು ಮನೆ ಕಟ್ಟಬೇಕು ಅಂತ ನಾವು ಡೈಲಿ ಹೋಗಿ 2.5 ವರ್ಷದಿಂದ ಕೇಳ್ತಾರೆ ಇದ್ದೀವಿ. ಕೇಳಿದ್ರು ಕೂಡ ಅವರು ರೆಸ್ಪಾನ್ಸು ಕೊಟ್ಟಿಲ್ಲ, ಏನಿಲ್ಲ. ಅದಕ್ಕೆ ಇವರು ನಮ್ಮ ಮೇಲೆ ದೌರ್ಜನ್ಯ ಮಾಡಿ ಅವರೇ ಹೋಗಿ ಕಂಪ್ಲೇಂಟ್ ಕೊಟ್ಟಿದ್ದಾರೆ ಶ್ರೀನಿವಾಸಪುರಲ್ಲಿ ಕಂಪ್ಲೇಂಟ್ ಕೊಟ್ಟರೆ ಕೂಡ ಅಲ್ಲಿ ಕಂಪ್ಲೇಂಟ್ಗೆ ಏನು ರೆಸ್ಪಾನ್ಸೇ ಕೊಟ್ಟಿಲ್ಲ ಅವರು. ಅದಕ್ಕೆ ಇವತ್ತು ಬಂದುಬಿಟ್ಟು ಇಷ್ಟು ದಿವಸ ಬಾಗಿಲು ಓಪನ್ ಆಗಿದ್ದಿಲ್ಲ. ಇದು ಇವತ್ತು ಬಂದು ಲೋಡ್ ಗಾಡಿ ಎಲ್ಲ ಬಂದು ಇವತ್ತು ಓಪನ್ ಮಾಡಿದ್ದಾರೆ. ಇವತ್ತು ಓಪನ್ ಮಾಡಬೇಕಂತ ನಾನೇ ಅಡ್ಡ ಹಾಕಿದ್ದೀನಿ. ಅಡ್ಡ ಹಾಕಿದ್ರೆ ಕೂಡ ಯಾರೂ ಆಗಲಿ ಇದುವರೆಗೂ ರೆಸ್ಪಾನ್ಸು ಕೊಟ್ಟಿಲ್ಲ, ಏನಿಲ್ಲ. ಇವಾಗ ಓನರ್ ಬರ್ತಾರೆ ಅಂದ್ಬಿಟ್ಟು ಓನರ್ ಬಂದರೂ ಕೂಡ ಇದುವರೆಗೂ ಓನರು ಬಂದಿಲ್ಲ. ಇನ್ನು ಬೆಳಗ್ಗೆಯಿಂದ ವೇಟ್ ಮಾಡಿದ್ವಿ. ಎಲ್ಲೇ ಸ್ಟೇಷನ್ ಹತ್ರ ಇಂದು ಬೆಳಗ್ಗೆಯಿಂದ ಸಂಜೆವರೆಗೂ ವೇಟ್ ಮಾಡಿದ್ವಿ. ಇದುವರೆಗೂ ಯಾರೂ ಬಂದಿಲ್ಲ, ಏನಿಲ್ಲ. ಇದುವರೆಗೂ ಇಲ್ಲೂ ಬಂದಿದ್ದೀರಾ, ಇಲ್ಲೂ ಬಂದಿಲ್ಲ, ಏನಿಲ್ಲ. ಅವ್ರು ಬೆಳಗ್ಗೆಯಿಂದ ಹೇಳ್ತಾನೆ ಇದ್ದೀವಿ. ಫೋನ್ ಮಾಡಿದ್ದೀನಿ, ಬರ್ತಾರೆ ಮೀಟಿಂಗ್ ಅಂತ ಹೇಳ್ತಾನೆ ಅವರೇ. ಇದುವರೆಗೂ ಮೀಟಿಂಗ್ ಏನು ಬಂದು ಇಲ್ಲ, ಏನಿಲ್ಲ. ಇದು ನಾವು ಜಮೀನು ತಗೊಂಡು 3 ವರ್ಷ ಆಗೈತೆ. 3 ವರ್ಷದಿಂದನೂ ನಮಗೆ ಬಾಡಿಗೆ ಕೊಡ್ತಾ ಇದ್ದಾರೆ ಅವರು. ಇವಾಗ ನಮ್ಮ ಬೇಡಿಕೆ ಏನಂದರೆ ನಮಗೆ ಮನೆ ಕಟ್ಟಬೇಕು ಅಂತ ನಾವು ಖಾಲಿ ಮಾಡಿ ಅಂತ ಹೇಳ್ತಾ ಇದ್ದೀವಿ. ಇದುವರೆಗೂ ಅವ್ರು ಖಾಲಿನೂ ಮಾಡಲ್ಲ, ಏನಿಲ್ಲ. ಈ ರೂಮ್ ಬಾಡಿಗೆ ಕೊಟ್ಟಂಗೆ ಏನಾದರೂ ಇದು ಅಗ್ರಿಮೆಂಟ್ ಏನಾದರೂ ಇಲ್ಲ, ಏನು ಮಾಡ್ಕೊಂಡಿಲ್ಲ. ನಾವೆಲ್ಲ ಕೊಟ್ಟಿರೋದು ಬಾಡಿಗೆ ಅಷ್ಟೇ. ಅವ್ರು ಕೊಟ್ಟಿರೋದು ನಾವೇನು ಕೊಟ್ಟಿಲ್ಲ. ಅದಕ್ಕೆ ಸಂಬಂಧಿಸಿದ ದಾಖಲೆಗಳೇನಿದೆ ನಮ್ಮ ಹತ್ರ? ಎಲ್ಲ ಪತ್ರ ಇದೆ, ಈ ಸ್ವತ್ತು ಇದೆ, ಎಲ್ಲ ಇದೆ. ಅದಕ್ಕೆ ನಾವು ದಲಿತರು ಅಂತ ಅಂದ್ಬಿಟ್ಟು ನಮ್ಮೆಲ್ಲ ದೌರ್ಜನ್ಯ ಮಾಡಿ ಇದು ಮಾಡ್ತಾ ಇದ್ದಾರೆ. ಸ್ಟೇಷನಲ್ಲಿ ಕಂಪ್ಲೇಂಟ್ ಕೊಟ್ಟರೆ ಸ್ಟೇಷನಲ್ಲಿ ಕೂಡ ಯಾವುದು ಇದುವರೆಗೂ ರೆಸ್ಪಾನ್ಸೇ ತಗೊಂಡಿಲ್ಲ ಯಾರೂ. ಶ್ರೀನಿವಾಸಪುರ ಪೊಲೀಸ್ ಸ್ಟೇಷನ್ ಇದುವರೆಗೂ ರೆಸ್ಪಾನ್ಸೇ ಇಲ್ಲ. ಕಂಪ್ಲೇಂಟ್ ಕೊಟ್ಟು 10 days ಆಗಿದೆ. ಅವ್ರು ಬರಲಿಲ್ಲ, ಇದನ್ನೇ ಹೇಳ್ತಾ ಇದ್ದಾರೆ. ಇದುವರೆಗೂ ಕರೆದು ಇಲ್ಲ, ಬಂದಿಲ್ಲ. ನಾವು ಡೈಲಿ ಹೋಗಿ ಸ್ಟೇಷನ್ ಹತ್ರ ಹೋಗಿ ವೇಟ್ ಮಾಡಿ ಬೆಳಗ್ಗೆಯಿಂದ ಸಂಜೆವರೆಗೂ ವೇಟ್ ಮಾಡ್ತಾ ಇದ್ದೀವಿ. ಬರಲೂ ಇಲ್ಲ, ಏನಿಲ್ಲ. ಇದು ಇನ್ನೂ ಬರ್ತಾರೆ ಅಂತ ಕಾಯ್ತು, ಇನ್ನೂ ಬಂದಿಲ್ಲ. ಇವತ್ತು ಬಂದುಬಿಟ್ಟು ಇವರು ನಾವು ಬೀಗ ತೆಗಿತೀನಿ, ಹಂಗೆ ತೆಗಿತೀನಿ, ನಮ್ಮೆಲ್ಲ ದೌರ್ಜನ್ಯ ಮಾಡಿಬಿಟ್ಟು ಬೀಗ ತೆಗೆದು ಬಂದರು. ನಾನು ಅಡ್ಡ ಹಾಕಿದ್ದೀನಿ. ನಿರಂತರ ಸುದ್ದಿಗಾಗಿ ವೀಕ್ಷಿಸಿ VK18.